ವಿಶ್ವ ಪತ್ರಿಕಾ ದಿನಾಚರಣೆ ಅಂಗವಾಗಿ ನಗರದ ನಯನ ಸಭಾಂಗಣದಲ್ಲಿ ಜೊತೆಯಲ್ಲಿ ಪತ್ರಿಕೆ ಆಯೋಜಿಸಿದ ವಿಚಾರ ಸಂಕಿರಣ ಹಾಗೂ ನಟರಾಜ ನಾಟಕದ ಪ್ರದರ್ಶನ ಯಶಸ್ವಿಯಾಗಿ ನಡೆಯಿತು. ನ್ಯಾಯಾಧೀಶರ ಆದೇಶದಂತೆ ಪ್ರಾರಂಭವಾಗುವ ನಾಟಕ ರೋಚಕತೆಯ ತಿರುವುಗಳನ್ನು ಪಡೆಯುತ್ತಾ ಹೋಗುತ್ತದೆ. ತಾನು ಮಾಡದೇ ಇರೋ ಕೊಲೆಯ ಕಾರಣಕ್ಕೆ ಜೈಲಿಗೆ ಹೋದ ರಂಗಭೂಮಿಯ ನಟ ರಾಜು ತನ್ನೂರಿಗೆ ಮರಳಿ ಬರುತ್ತಾನೆ. ಇಲ್ಲಿ ಅವನು ಹುಟ್ಟಿ ಬೆಳೆದ ಆಡಿ ನಲಿದ ಮಣ್ಣು ಮರ ಎಲ್ಲವೂ ಅವನೊಳಗೆ ಭಾವುಕತೆಯ ಅಲೆ ಎಬ್ಬಿಸುತ್ತದೆ. ಹಳೆಯ ಮತ್ತು ಹೊಸ ವಿದ್ಯಾರ್ಥಿಗಳ ಜೊತೆಗೆ ಸಾರ್ವಜನಿಕರು ಕೂಡ ಅದರಲ್ಲಿ ಭಾಗವಹಿಸಬಹುದಾಗಿದೆ. ಈ ನಾಟಕದ ಹಾಡಿನ ಮತ್ತು ಹಾಡುಗಳನ್ನು ಕೇಳುವ ಕಲಾವಿದ ರಾಜು ಕ್ಷಣಕಾಲ ಮೈಮರೆಯುತ್ತಾನೆ. ಆಗ ವಿದ್ಯಾರ್ಥಿಗಳು ಆಗಂತುಕ ರಾಜು ಕೂಡ ಕಲಾವಿದನೆಂದು ತಿಳಿದು ತಮ್ಮ ನಾಟಕಕ್ಕೆ ಸೇರಲು ಆಹ್ವಾನ ನೀಡುತ್ತಾರೆ. ಇಲ್ಲಿ ಹುಡುಗರ ಪ್ರಶ್ನೆಗಳಿಗೆ ಉತ್ತರ ನೀಡುತ್ತಾ ಹೋಗುವ ರಾಜು ಕ್ರಮೇಣ ತನ್ನ ಜೀವನದ ಹಿಂದಿನ ಪುಟಗಳ ನೆನಪಿಗೆ ಜಾರುತ್ತಾನೆ. ಈ ಹಂತದಲ್ಲಿ ನಾಟಕ ಎಳೆ ಎಳೆಯಾಗಿ ಬಿಚ್ಚಿಕೊಳ್ಳುತ್ತಾ ಹೋಗುತ್ತದೆ. ಒಂದು ಗುರುವಿನ ಪ್ರೊಫೆಸರ್ ಪಾಂಡುರಂಗರಾವ್ ಅವರ ಶಿಷ್ಯರು ರಾಜು ಹಾಗೂ ಮಾನೇಶಯ್ಯ. ಇವರಿಬ್ಬರಲ್ಲಿ ಒಬ್ಬನಿಗೆ ಕಲಾವಿದನಾಗುವ ತುಡಿತ, ಮತ್ತೊಬ್ಬನಿಗೆ ರಾಜಕೀಯ ಕ್ಷೇತ್ರದಲ್ಲಿ ಬೆಳೆಯುವ ಹಂಬಲ ಇರುತ್ತದೆ. ಗುರು ರಚನೆಯ ಈ ನಾಟಕ ಪ್ರಹ್ಲಾದ ಚರಿತ್ರೆ ನಾಟಕವನ್ನು ರಾಜು ಆಯ್ಕೆ ಮಾಡಿಕೊಂಡು ಅದರಲ್ಲಿ ನರಸಿಂಹನ ಪಾತ್ರ ಮಾಡಿದ್ದರೆ ಮಾನೇಶಯ್ಯ ಹಿರಣ್ಯಕಶಿಪು ಪಾತ್ರ ನಿರ್ವಹಿಸುತ್ತಾನೆ. ಗುರುವಿಗೆ ಇಬ್ಬರ ಮೇಲೂ ವಿಶೇಷ ಕಾಳಜಿ. ಅವರ ದೃಷ್ಟಿಯಲ್ಲಿ ಮಾನೇಶಯ್ಯ ಮಾದರಿ ರಾಜಕಾರಣಿ ಆಗಬೇಕು, ಭ್ರಷ್ಟ ವ್ಯವಸ್ಥೆ ತೊಲಗಿಸಿ ಸ್ವಚ್ಛತೆ ರಾಜಕೀಯವನ್ನು ಮಾಡಬೇಕು ಎಂದು ನಿರೀಕ್ಷೆ ಮಾನೇಶಯ್ಯನ ಕುರಿತು ಇರುತ್ತದೆ. ಈ ಹಿನ್ನೆಲೆಯಲ್ಲಿ ಗುರುಗಳು ಕ್ಷೇತ್ರದಲ್ಲಿ ಸಂಚರಿಸಿ ಮಾನೇಶಯ್ಯನ ಊರಿನ ಶಾಸಕರಾಗಲು ಶ್ರಮ ವಹಿಸಿರುತ್ತಾರೆ. ಮೊದಲ ಬಾರಿಗೆ ಶಾಸಕನಾಗಿರುವ ಮಾನೇಶಯ್ಯ ಕ್ರಮೇಣ ಬೆಳೆದಂತೆ ವ್ಯವಸ್ಥೆಯ ಜೊತೆ ಶಾಮೀಲಾಗುತ್ತಾನೆ. ಖಾಸಗಿ ಸಂಸ್ಥೆಯ ಜೊತೆಗೆ ಒಳ ಒಪ್ಪಂದ ಮಾಡಿಕೊಳ್ಳುವ ಮಾನೇಶಯ್ಯ ಗುರು ಸಿದ್ಧಾಂತ ನಂಬಿಕೆಗೆ ದ್ರೋಹ ಬಗೆಯುತ್ತಾನೆ. ಈ ಹಂತದಲ್ಲಿ ಗುರುವಿನ ಸಾವು ಹಂತದ ಸಂಭವಿಸುತ್ತದೆ. ಗುರುವಿನ ಸಾವಿಗೆ ಪ್ರತೀಕಾರ ತೆಗೆದುಕೊಳ್ಳುವ ಭಾವನೆ ರಾಜುವಿನ ಮನದಲ್ಲಿ ಮೂಡುತ್ತದೆ. ಗುರುವಿನ ರಚನೆಯ ಪ್ರಹ್ಲಾದ ಚರಿತ್ರೆ ನಾಟಕ ಆಡುವಾಗ ಮಾನೇಶಯ್ಯನನ್ನು ಕೊಂದರೆ ಹೇಗೆ ಎಂಬ ಪ್ಲಾನ್ ರಾಜುವಿನದಾಗಿರುತ್ತದೆ. ಮಾನೇಶಯ್ಯನ ಸಾವು ರಂಗದ ಮೇಲೆ ಆಗುತ್ತದೆ. ಕೊಲೆ ಆರೋಪ ರಾಜು ಮೇಲೆ ಬರುತ್ತದೆ. ನಿಜಕ್ಕೂ ರಾಜು ಮಾನೇಶಯ್ಯನನ್ನು ಸಾಯಿಸಿದ್ನ? ಹಾಗಾದ್ರೆ ಹೇಗ್ ಸತ್ತ ಎಂಬ ಕುತೂಹಲ ದೃಶ್ಯಕ್ಕೆ ಪ್ರೇಕ್ಷಕರನ್ನು ಕುರ್ಚಿಯ ತುದಿಗೆ ಬಂದು ಕೂರುವಂತೆ ಮಾಡುತ್ತದೆ. ಈ ರೀತಿಯ ನಾಟಕೀಯ ವಿದ್ಯಮಾನಗಳು ಜರುಗುತ್ತಾ ಹೋಗುತ್ತದೆ. ಸರಿಸುಮಾರು 1 ಗಂಟೆ 30 ನಿಮಿಷಗಳ ನಾಟಕ ಇದಾಗಿದೆ. ರಾಜಕಾರಣ, ಜಾತೀಕರಣ ಸೇರಿದಂತೆ ಬೆಟ್ಟದಷ್ಟು ವಿಚಾರಗಳು ಪ್ರತಿಫಲಿಸುತ್ತದೆ. ಇಡೀ ನಾಟಕವು ಫ್ಲಾಶ್ ಬ್ಯಾಕ್ ತಂತ್ರಗಳಿಂದ ಹೆಣೆಯಲಾಗಿದೆ. ನಾಟಕವು ಪ್ರಾರಂಭದಿಂದ ಕೊನೆಯವರೆಗೂ ಎಲ್ಲೂ ಬೋರ್ ಅನಿಸುವುದಿಲ್ಲ. ಸ್ವತಃ ನಾಟಕಗಾರರ ಅಭಿನಯ ಪಟ್ಟು ಆದ ಕಾರಣ ಯಾವ ರೀತಿಯಲ್ಲಿ ದೃಶ್ಯಗಳನ್ನು, ಘಟನಾವಳಿಗಳನ್ನು ಬಳಸಿ ನಾಟಕ ರಚನೆ ಮಾಡಬೇಕೆಂದು ತಿಳಿದಿದೆ. ಒಬ್ಬ ಕಲಾವಿದ ಜಾತಿ ಧರ್ಮ ಮೀರಿ ನಿಂತ ಭಾವನೆ ನಾಟಕದ ಕೊನೆಗೆ ವ್ಯಕ್ತವಾಗುತ್ತದೆ. ನಟರಾಜ ಸ್ಮರಣಿಕೆಯನ್ನ ನೀಡಬೇಕೆನ್ನುವ ಜನ ಪರಂಪರೆಯನ್ನು ತಿರಸ್ಕರಿಸಿದ ರಾಜಕಾರಣಿ ಕಾಲನ ವಶವಾಗಿದ್ದಾರೆ. ಅದಕ್ಕೆ ಸಹ ಜಿಲ್ಲಾಧಿಕಾರಿ ಪಶ್ಚಾತ್ತಾಪ ಪಟ್ಟು ಬದಲಾಗುತ್ತಾನೆ. ಕಲಾ ಪರಂಪರೆ ನಿರಂತರವಾಗಿ ಮುಂದುವರಿಯುತ್ತದೆ. ಇವೆಲ್ಲ ಕಾರಣಕ್ಕೆ ನಟರಾಜ ನಾಟಕ ಎಲ್ಲರಿಗೂ ಪ್ರಿಯವಾದದ್ದು. ಇಡೀ ನಾಟಕದಲ್ಲಿ ಸಂಗೀತ ಬಂದಿ ಗಜಾನನ ಟಿ ನಾಯಕ್ ಅವರು ಅದ್ಭುತವಾಗಿ ಮಾಡಿದ್ದಾರೆ. ಬೆಳಕು ಮಹಾದೇವ ಸ್ವಾಮಿ ಅವರು ಮಾಡಿದ್ದಾರೆ. ಮೇಕಪ್ ನ್ಯಾಷನಲ್ ದೇವ್ ಅವರು ಮಾಡಿದ್ದಾರೆ. ರಂಗ ನಿರ್ವಹಣೆ ಇತಿಹಾಸ ಶಂಕರ್ ಅವರು ಮಾಡಿದ್ದಾರೆ. ನಾಟಕದಲ್ಲಿ ಅಭಿನಯಿಸಿದ ಎಲ್ಲ ಪಾತ್ರಧಾರಿಗಳು ಚೆನ್ನಾಗಿ ಅಭಿನಯಿಸಿದ್ದಾರೆ. ರಾಜಕಾರಣಿಯಾಗಿ ಜಿ ಸಂತೋಷ್, ರಾಜು ಆರ್ ವೆಂಕಟರಾಜು, ಗುರು ಪಾಂಡುರಂಗರಾವ್ ಅವರು, ಪುರುಷೋತ್ತಮ್ ಕಂಚಿಹೋಳಿ, ಜಿಲ್ಲಾಧಿಕಾರಿ ಶಂಕರ್ ಭಟ್, ಸಿಂಗಾರಿ ಮೋಹನ್ ಕುಮಾರ್, ಬಂಗಾರಿ ಬಸವಕುಮಾರ್ ಬಿ, ರಾಮಣ್ಣನವರ್, ನರ್ಸ್ ಲಲಿತಾ ಶ್ರೀಧರ್ ಇವರೆಲ್ಲರೂ ನಟರಾಜನ ಯಶಸ್ಸಿನಲ್ಲಿ ಭಾಗಿಯಾಗಿದ್ದಾರೆ. ಇವತ್ತಿನ ಕಾಲಮಾನಕ್ಕೆ ಯುವಜನಾಂಗಕ್ಕೆ ಇಂತಹ ನಾಟಕದ ಅವಶ್ಯಕತೆ ಬಹಳ ಇತ್ತು. ಈ ಹಿನ್ನೆಲೆಯಲ್ಲಿ ನಟರಾಜ ನಾಟಕದ ನಟ, ನಿರ್ದೇಶಕ, ರಚನಾಕಾರರಾದ ಆರ್ ವೆಂಕಟರಾಜು ಅವರಿಗೆ ವಿಶೇಷ ಅಭಿನಂದನೆಗಳು. ಧನ್ಯವಾದಗಳು.